ನಮಸ್ಕಾರ ಸ್ನೇಹಿತರೆ, ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂದರೆ ಸಬರ್ಸಿಬಲ್ ಮೋಟರ್ನ ರೋಟರ್ ಒಳಗಡೆ ಯಾವ ರೀತಿ ಇರುತ್ತೆ ಇನ್ಸೈಡ್ ಅಂತೇಳಿ ತೋರಿಸ್ತೀನಿ ನೋಡಿರಿ. ಈ ಥರ ಈ ಮೋಟ್ರಲ್ಲ ಬೇರೆ ಥರ ಇರುತ್ತೆ. ಇದು ಸುಮ್ಮನೆ ಡೆಮೋ ತೋರಿಸ್ತದೆ ನಿಮಗೆ ಯಾವ ಥರ ಇರುತ್ತೆ ಅಂತ ನೋಡಿ. ಈ ಥರ ರೋಟರ್ ಸಾಫ್ಟ್ ಇದು ಸೆಂಟ್ರಲ್ಲಿ ಇದೆಯಲ್ಲ, ಈ ರಾಡ್ ಥರ ಇದು ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಅಂದರೆ ಆ ಕಡೆ ಈ ಕಡೆ ಕೊನೆಯಲ್ಲಿ ಬುಷ್ ಇರುತ್ತೆ, ಕೊನೆ ಲಾಸ್ಟ್ ಬಾರಲ್ಲಿ ಟಿಪ್ ಪ್ಲೇಟು ಬಾಟಮ್ ಇರುತ್ತೆ. ಒಂದು ಕಡೆ ಪಂಪಿಗೆ ಅಡ್ಜಸ್ಟ್ ಆಗಿರೋ ರೋಟರ್ ಸಾಫ್ಟು ಅಡ್ಜಸ್ಟ್ ಆಗಿರುತ್ತೆ. ಈ ಥರ ಈ ಏನು ಅಡ್ಡ ಗೆರೆ ಇದೆಯಲ್ಲ ಅದು ಪೂರ್ತಿ ಒಳಗಡೆ ಕೆಲವು ಏಕ ಗೆರೆಯಲ್ಲಿ ಕಾಪರು ಒಂದು ಲೈನ್ ಇದೆಯಲ್ಲ ಅದು ಕಾಪರು, ಮತ್ತು ಇನ್ನೊಂದು ಕಡೆ ಸಿಲಿಕಾನಿಂದ ಮಾಡಿರುವಂಥ ಬಾರ್ ಕೂಡ ಇರುತ್ತೆ ನೋಡಿ. ಇಲ್ಲಿ ಈ ಥರ ಇದು ಸೆಂಟ್ರಲ್ಲಿ ಯೆಲ್ಲೋ ಕಲರ್ ಇದೆಯಲ್ಲ ಅದು ರೋಟರ್ ಅಂದ್ಕೊಳ್ಳಿ, ಸೆಂಟ್ರಲ್ಲಿ ಬ್ಲ್ಯಾಕ್ ಹೋಲ್ ಇದೆಯಲ್ಲ ಅದು ಸಾಫ್ಟ್ ಅಂದ್ಕೊಳ್ಳಿ. ಆ ಕಡೆ ಈ ಕಡೆ ನೋಡಿ ಕೊನೆಯ ಬಾಟಲ್ಲಿ ಕೆಂಪು ನೀಲಿ ಹಳದಿ ಈ ಥರ ಇದೆಯಲ್ಲ ಇದು ವೈಂಡಿಂಗ್ ಕೋರ್. ಆ ಕಡೆ ಈ ಕಡೆ ಫುಲ್ ರೌಂಡ್ ಔಟ್ಸೈಡ್ ಇದೆಯಲ್ಲ ಅದು ಕರೆಂಟು ಸುತ್ತಲೂ ಕರೆಂಟ್ ಪಾಸ್ ಆದಾಗ ಸೆಂಟ್ರಲ್ಲಿರೋ ರೋಟರ್ನಲ್ಲಿ ಅಥವಾ ಸೈಡು ವೈಂಡಿಂಗ್ ಕೋರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆದಾಗ ಸೆಂಟರ್ನಲ್ಲಿರುವ ರೋಟರು ರೊಟೇಷನ್ ಆಗುತ್ತೆ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿರಿ. ಈ ಥರ ಇರುತ್ತೆ. ಕೊನೆಗೆ ಮ್ಯಾನುಫ್ಯಾಕ್ಚರ್ ಆಗಿ ರೆಡಿ ಆದ ತಕ್ಷಣ ಈ ಥರ ಬಂದಿರುತ್ತೆ ರೋಟರು. ಈ ಸೆಂಟ್ರಲ್ಲಿ ರಾಡ್ ಇದೆಯಲ್ಲ ಅದು ಸಾಫ್ಟು, ಆ ಕಡೆ ಈ ಕಡೆ ಇದು ಸೆಂಟ್ರಲ್ಲಿ ದಪ್ಪ ಇದೆಯಾ ನೋಡಿ ಅದು ರೋಟರು ಕಾಣುತ್ತೆ ನೋಡಿ ನಿಮಗೆ. ಕಾಪರು ಇರೋದು ಸೆಂಟ್ರಲ್ಲಿ, ಸೈಡಲ್ಲಿ ಬಾರ್ಡ್ರಲ್ಲಿ ಕಾಪರ್ ಇದೆ, ಸೆಂಟ್ರಲ್ಲಿ ಕಾಪರು ಸಿಲಿಕಾನಿಂದ ಮಾಡಿರುವಂಥ ಬಾರ್ಗಳು ಕೆಲವೊಂದು ಮತ್ತೆ ಈ ಥರ ಕೊನೆಗೆ ಈ ಥರ ವೈಂಡಿಂಗ್ ಬಂದಿರುತ್ತೆ. ಈ ಥರ ಅಡ್ಜಸ್ಟ್ ಮಾಡಬೇಕು ಅದರಲ್ಲಿ ರೋಟರ್ನಲ್ಲಿ. ಈ ಥರ ಮೋಟರ್ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಅಂದರೆ ರೈತರು ನೋಡಿ ತಿಳ್ಕೊಳ್ಳಿ. ವಿಡಿಯೋ ನೋಡಿದ್ರು ಲೈಕ್, ಸಬ್ಸ್ಕ್ರೈಬರ್, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.